ಬೆಂಗಳೂರು ಮೆಟ್ರೋ ಸಂಚಾರದಲ್ಲಿ ಮತ್ತೆ ವ್ಯತ್ಯಯ ಆಗಿದೆ. ನೇರಳೆ ಮಾರ್ಗದಲ್ಲಿ 1 ಗಂಟೆ ಸಂಚಾರ ವ್ಯತ್ಯಯ ಆಗಿದೆ. MG ರೋಡ್ ಮಾರ್ಗ ಅದು. ನೇರಳೆ ಬಣ್ಣದ ಮೆಟ್ರೋದಲ್ಲಿ 1 ಗಂಟೆ ಸಂಚಾರಕ್ಕೆ ವ್ಯತ್ಯಯ ಆಗಿರೋದು, ಪ್ರಯಾಣಿಕರು ಪರದಾಡಿರುವಂಥ ಘಟನೆ ನಡೆದಿದೆ. ನೋಡಿ, ರೈಲು ಸೇವೆ ವ್ಯತ್ಯಯ, ಮೆಟ್ರೋ ರೈಲು ಸೇವೆಯ ವ್ಯತ್ಯಯ ನೇರಳೆ ಮಾರ್ಗದಲ್ಲಿ ಆಗಿರೋದು. ಎಲ್ಲಿಂದ ಯಾವ ರೂಟ್ ಅದು? MG ರಸ್ತೆ ಮತ್ತು ಬೈಯಪ್ಪನಹಳ್ಳಿ ನಡುವೆ 1 ಗಂಟೆ ವ್ಯತ್ಯಯ ಆಗಿದೆ. ಮೆಟ್ರೋ ಸಂಚಾರ ವ್ಯತ್ಯಯದಿಂದಾಗಿ ಪ್ರಯಾಣಿಕರು ಪರದಾಟ ಪಟ್ಟಂಥ ಘಟನೆ ನಡೆದಿದೆ. ಯಾಕಾಯ್ತೇನು ಅಂಥೇಳಿ ಈ ಮಾಹಿತಿ ನಾವು ನೋಡ್ತಿದ್ದಂಗೆ ಕರೆಂಟ್ ಕಟ್ಟಾದ ಹಿನ್ನೆಲೆಯಲ್ಲಿ ಮೆಟ್ರೋ ಸೇವೆ ವ್ಯತ್ಯಯ ಆಗಿದೆ ಅನ್ನೋದನ್ನು ಈಗ ಮಾಹಿತಿ ನಮಗೆ ಲಭ್ಯ ಆಗಿದೆ. ನೇರಳೆ ಮಾರ್ಗದಲ್ಲಿ ಆಗಿರುವಂಥ ತೊಂದರೆ ಇದು. MG ರಸ್ತೆ ಮತ್ತು ಬೈಯಪ್ಪನಹಳ್ಳಿ ನಡುವೆ 1 ಗಂಟೆ ವ್ಯತ್ಯಯ ಆಗಿದೆ. ಮೆಟ್ರೋ ಸಂಚಾರ ವ್ಯತ್ಯಯದಿಂದಾಗಿ ಪ್ರಯಾಣಿಕರಂತೂ ಪರದಾಡಿದ್ದಾರೆ. ಕರೆಂಟ್ ಕಟ್ಟಾಗಿತ್ತು, ಆ ಕಾರಣದಿಂದಾಗಿ ಅಲ್ಲಿ ಮೆಟ್ರೋ ಸಂಚಾರ ವ್ಯತ್ಯಯ ಆಗಿದೆ. ಸಹಜವಾಗಿ ಪೀಕ್ ಟೈಮ್ನಲ್ಲಿ ಜನರ ದಟ್ಟಣೆ ಜಾಸ್ತಿ ಇರುತ್ತೆ. 1 ಗಂಟೆ ಏನಾದರೂ ವ್ಯತ್ಯಯ ಆಯಿತು ಅಂತ ಹೇಳಿದರೆ ಜನ ಕಾಯೋದಕ್ಕೆ ರೆಡಿ ಇರೋದಿಲ್ಲ, ಪರದಾಟ ಪಟ್ಟಿದ್ದಾರೆ. ಮೆಟ್ರೋ ಸ್ಟೇಷನ್ನ ಒಳಗಡೆ ಬಂದರು ಅಂತ ಹೇಳಿದರೆ ಮತ್ತೆ ಅವರು ಫುಲ್ಲು ಮೆಟ್ರೋದಲ್ಲಿ ಹೋಗಬೇಕು ಅಂಥೇಳಿ ಒಂದಿಷ್ಟು ರಿಸರ್ವ್ ಆಗಿ ಬಂದಿರ್ತಾರೆ. ಆದರೆ ಮೆಟ್ರೋ ಸಂಚಾರ ವ್ಯತ್ಯಯವಾದಾಗ ಸ್ವಲ್ಪ ಸಮಸ್ಯೆ ಆಗೋದು ಸಹಜ. ನೇರಳೆ ಮಾರ್ಗದಲ್ಲಿ ಆಗಿರುವಂಥ ವ್ಯತ್ಯಯ ಇದು. MG ರೋಡ್ ಮತ್ತು ಬೈಯಪ್ಪನಹಳ್ಳಿ ಮಾರ್ಗವಾಗಿ 1 ಗಂಟೆ ಈ ತೊಂದರೆ ಆಗಿದೆ. ಕರೆಂಟ್ ಕಟ್ ಆಗಿದ್ದರಿಂದಾಗಿ ಈ ಸಮಸ್ಯೆ ಆಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ವೀರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, MG ರೋಡ್ ಮತ್ತು ಬೈಯಪ್ಪನಹಳ್ಳಿಯಲ್ಲಿ ಜನ ಪರದಾಡಿದ್ರು, ಮೆಟ್ರೋ ಅಲ್ಲಿ ವ್ಯತ್ಯಯ ಆಗಿತ್ತು ಅನ್ನೋದು ಏನು ಕಾರಣ ಅನ್ನೋದೇನಾದರೂ ತಿಳಿದು ಬಂತ? TMRCL ಏನಾದರೂ ಈ ಕುರಿತಾಗಿ ಮಾಹಿತಿಯನ್ನು ನೀಡಿದ್ರಾ ವೀರೇಶ್? ಎಸ್ ರಂಜಿತ್, MG ರೋಡ್ ಟು ಬೈಯಪ್ಪನಹಳ್ಳಿ ಮಾರ್ಗದಲ್ಲಿ 1 ಗಂಟೆವರೆಗೂ ಮೆಟ್ರೋ ಸಂಚಾರ ವ್ಯತ್ಯಯವಾಗಿತ್ತು. ಈ ಒಂದು ಭಾಗ ನೇರಳೆ ಮಾರ್ಗ. ನಾ ಪ್ರೆಸೆಂಟ್ ಈಗ MG ರೋಡ್ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಕೆಳಗಡೆ ನೋಡ್ತಿರ್ಬೋದು, ಇದೀಗ ಮೆಟ್ರೋ ಸಂಚಾರ ಎಂದಿನಂತೆ ಆರಂಭವಾಗಿದೆ. ಅಂದರೆ ತಾಂತ್ರಿಕ ಕಾರಣ ಹೇಳಿ ಮೆಟ್ರೋ ಸಂಚಾರ ಬಂದ್ ಮಾಡಿತ್ತು BMRCL. ಯಾಕಂದರೆ ಕರೆಂಟ್ ಸಪ್ಲೈ ಆಗದ ಕಾರಣಕ್ಕೆ ಈ ಒಂದು ವ್ಯತ್ಯಯ ಅಂತೇನೋ ಹೇಳಲಾಗ್ತದೆ. ಹೀಗಾಗಿ ಸಾಕಷ್ಟು ಪ್ರಯಾಣಿಕರು BMRCL ವಿರುದ್ಧ ಆಕ್ರೋಶವರು ಆಗ್ತಿದ್ರು. ಯಾಕಂದರೆ ಪದೇ ಈ ಥರ ಪ್ರಾಬ್ಲಮ್ ಆಗ್ತಿದೆ, ನಮಗೆ ಇಂಟಿಮೇಷನ್ ಮಾಡಲ್ಲ, ಮುಂಚೆ ಮಾಹಿತಿ ಕೊಟ್ಟಿದ್ರೆ ನಾವು ವರ್ಕ್ ಫ್ರಮ್ ಹೋಮ್ ತೊಗೊತಿದ್ವಿ, ಮತ್ತೊಂದು ಕಡೆ ನಾವು ಬೇರೆ ಮಾರ್ಗ ಸಹ ನಾವು ನೋಡ್ಕೊಳ್ತಿದ್ವಿ. ಬಟ್ ಇದೀಗ ಸಡನ್ನಾಗಿ ನಾವು ಟೋಕನ್ ತೆಗೆದುಕೊಳ್ಳುವಾಗ ನಮಗೆ ಈಗ ಗೊತ್ತಾಗುತ್ತೆ ಮೆಟ್ರೋ ಸಂಚಾರ 1 ಗಂಟೆ ವ್ಯತ್ಯಯ ಆಗುತ್ತೆ ಎಂಬುದು. ಹೀಗಾಗಿ ಎಲ್ಲೇ ಒಂದು ಕಡೆ BMRCL ಈ ಥರ ಎಡುತ್ತಿದೆ. ಯಾಕಂದರೆ ಮೊನ್ನೆ ತಾನೇ ಏನೋ ಮೈಸೂರು ಭಾಗದಲ್ಲಿ ಸಹ ತುಂಬ ತೊಂದರೆ ಆಗಿತ್ತು. ಬಟ್ ಇದೀಗ ಈ ಥರ ಪ್ರಾಬ್ಲಮ್ ಆಗಿದೆ. ಯಾಕೆ ಈ ಥರ ಮಾಡ್ತಿದ್ದಾರೆ? ಹೀಗಾಗಿ ಒಂದು ದಿನ ಮುಂಚಿತ ಕರೆ ಕಟ್ಟಾಗಿದೆ. ಮತ್ತು ನಮ್ಮ ಪ್ರತಿನಿಧಿ ವೀರೇಶ್ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳುವ. ಸದ್ಯ ಅಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆದ್ರಿಂದಾಗಿ, ಕರೆಂಟ್ ಸಪ್ಲೈ ಕಡಿಮೆ ಆದ್ರಿಂದಾಗಿ ನೇರಳೆ ಮಾರ್ಗದಲ್ಲಿ 1 ಗಂಟೆಗಳ ಕಾಲ MG ರೋಡ್ ಮತ್ತು ಬೈಯಪ್ಪನಹಳ್ಳಿ ಈ ಮಾರ್ಗದಲ್ಲಿ ನೇರಳೆ ರೈಲು ಏನಿದೆಯಲ್ಲ, ಮೆಟ್ರೋ ರೈಲು, ಅದು ವ್ಯತ್ಯಯ ಆಗಿತ್ತು. 1 ಗಂಟೆ ವ್ಯತ್ಯಯ ಉಂಟಾಗಿದ್ದರಿಂದಾಗಿ ಪ್ರಯಾಣಿಕರು ಸ್ವಲ್ಪ ಪರದಾಡಿದರು.